Dear students, welcome back to QABD class. Myself, Taramani S. Assistant Professor, Department of Commerce, GFGC, Peenya. This is session number 42, and in this session, we'll be learning about skewness, measures of skewness. In the previous session, we learnt about standard deviation, that is solving of problems in continuous series, and we solved a few problems in continuous series under the actual mean method and assumed mean method. In this session, we'll learn about the term that is skewness, then what is it about, and what is the difference between measures of dispersion and this skewness, and we'll solve a few problems also on skewness, that is on Karl Pearson's coefficient of skewness. Then what is the meaning of skewness? In the previous session, what we learnt is the dispersion. That is, we find the variability of a particular distribution. That is, first we find the average, then from this average, how the other variables are scattered or spread. That is what we studied in measures of dispersion. But here we study one more thing, that is what do we call here the real characteristics of a statistical distribution. That is it a symmetrical or asymmetrical distribution? That is what we are studying here. In case ನಾವು ಈ ಡಿಸ್ಟ್ರಿಬ್ಯೂಷನ್ನ ಒಂದು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿದರೆ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಸೇಮ್ ವ್ಯಾಲ್ಯೂ ಇದ್ದರೆ ಇಟ್ ಲುಕ್ಸ್ ಲೈಕ್ ಎ ಕಂಪ್ಲೀಟ್ಲಿ ಬೆಲ್ ಶೇಪ್ಡ್ ಕರ್ವ್ ಥರ ಕಾಣುತ್ತೆ. ಬಟ್ ಇನ್ ಕೇಸ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಸೇಮ್ ಇಲ್ಲ, ಒಂದೇ ವ್ಯಾಲ್ಯೂ ಇಲ್ಲ ಅಂತಂದರೆ ಅದು ನೀಟಾಗಿ ಒಂದು ಬೆಲ್ ಶೇಪ್ಡ್ ಆಗಿ ಕಾಣಿಸಲ್ಲ. ಇಟ್ ಲುಕ್ಸ್ ಎ ಲಿಟಲ್ ಡಿಫ್ರೆಂಟ್, and that is what we call it, that particular distribution is having skewness anta ಹೇಳ್ತೀವಿ. So we'll look at the definition here. The first definition given by Croxton and Cowden. ಅವ್ರು ಏನು ಹೇಳ್ತಾರೆ ಅಂದರೆ, when series is not symmetrical, it is said to be asymmetrical or skewed ಅಂತ ಹೇಳ್ತಾರೆ. ಅಂದರೆ ಯಾವಾಗ ಮೀನ್ ಮೀಡಿಯನ್ ಮೋಡ್ ಸೇಮ್ ಇರಲ್ಲ ಅಂದರೆ ಅದು ಸಿಮೆಟ್ರಿಕಲ್ ಇಲ್ಲ ಅಂತ, ದಟ್ ಮೀನ್ಸ್ ದರ್ ಇಸ್ ಸ್ಕ್ಯೂನೆಸ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ವೇ ಮೋರಿಸ್ ಹ್ಯಾಂಬರ್ಗ್ ಅವರು ಹೇಳೋದು, ಸ್ಕ್ಯೂನೆಸ್ ರೆಫರ್ಸ್ ಟು ದ ಎಸಿಮೆಟ್ರಿ ಆರ್ ಲ್ಯಾಕ್ ಆಫ್ ಸಿಮೆಟ್ರಿ ಇನ್ ದ ಶೇಪ್ ಆಫ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದರೆ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಒಂದು ಅಸಿಮೆಟ್ರಿ ಅಂದರೆ ಬ್ಯಾಲೆನ್ಸ್ ಇಲ್ಲ ಇನ್ ದ ವ್ಯಾಲ್ಯೂ ಆಫ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್. That is what he calls it as asymmetry or lack of symmetry. Andre there is no balance between the values of mean, median and mode illa athara adre we do call it as skewness anta heltare. So while telling about skewness, we compare these two values, that is x bar and mode na compare ಮಾಡ್ತೀವಿ. In case arithmetic mean, that is x bar value mode ಗಿಂತ ಜಾಸ್ತಿ ಇದ್ರೆ we do conclude that it is a positive skewness. ಆದರೆ ಅಪೋಸಿಟ್ ಇದ್ರೆ ಅಂದರೆ ಮೋಡ್ ವ್ಯಾಲ್ಯೂ ಎಕ್ಸ್ ಬಾರ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ we do say that it is negatively skewed ಅಂತ ಹೇಳ್ತೀವಿ. So look at the diagram which I have taken it from the internet. Positive skewness, ಮತ್ತು ಎರಡನೇದು ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಇದೆ, ಮೂರನೇದು ಹಾಗೆ ಕಡೆಯದು ನೆಗೆಟಿವ್ ಸ್ಕ್ಯೂನೆಸ್ ಅಂತ ಕೆಳಗಡೆ ಬರೆದಿದೆ. ದೆನ್ ವಾಟ್ ಇಸ್ ದಿಸ್ ಆ್ಯಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂತ ಹೇಳಿ. ಈ ಫಸ್ಟ್ ಒನ್ ಪಾಸಿಟಿವ್ ಸ್ಕ್ಯೂನೆಸ್ ಅಂತಿದೆಯಲ್ಲ, ಅದರಲ್ಲಿ ನೀವು ನೋಡಿದರೆ ಮೇಲ್ಗಡೆ ಮೂರನೇ ವರ್ಡ್ ಮೀನ್ ಅಂತಿದೆ. ಅಂದರೆ ಮೀನ್ ವ್ಯಾಲ್ಯೂ ಮೋಡ್ಗಿಂತ ಜಾಸ್ತಿ ಇದೆ ಅಂಥೇಳಿ. ಸೊ ಮೇಲೆ ನೀವು ವರ್ಡ್ಸ್ ನೋಡಿದರೆ ಮೋಡ್, ಮೀಡಿಯನ್ ಆ್ಯಂಡ್ ಮೀನ್ ಅಂತಿದೆ. ಸೊ ಇನ್ ಕೇಸ್ ಮೀನ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತಂದರೆ ಮೋಡ್ಗಿಂತ ನಾವು ಅದನ್ನು ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀವಿ. ಅದೇ ಮೂರನೇ ಡಯಾಗ್ರಾಮ್ ನೀವು ನೋಡಿದರೆ ಅಪೋಸಿಟ್ ಇದೆ. ಅಂದರೆ ಒನ್ಸ್ ಅಗೇನ್ ಮೀಡಿಯನ್ ಮಧ್ಯದಲ್ಲಿದ್ದರೆ ಮೋಡ್ ಲಾಸ್ಟ್ ವರ್ಡ್ ಇದೆ ಮತ್ತು ಲೆಫ್ಟಲ್ಲಿ ಮೀನ್ ಅಂತಿದೆ. ಅಂದರೆ ಮೋಡ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಮೀನ್ಗಿಂತ ವಿ ಡು ಸೇ ದಟ್ ಇಟ್ ಇಸ್ ಎ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಬಟ್ ಮಧ್ಯದಲ್ಲಿರುವ ಡಯಾಗ್ರಾಮ್ನ ವಿ ಡು ಕಾಲ್ ಇಟ್ ಆಸ್ ಎ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂಥೇಳಿ.
ಅಂದರೆ ಇಲ್ಲಿ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ವ್ಯಾಲ್ಯೂ ಮೂರು ಸೇಮ್ ಇದೆ. ಅಂದರೆ ಇಲ್ಲಿ ದರ್ ಇಸ್ ನೋ ಸ್ಕ್ಯೂನೆಸ್ ಅಂತ ಹೇಳ್ತಾರೆ. ಹಾಗಾದರೆ ಸ್ಕ್ಯೂನೆಸ್ ಇದೆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್, ಹೌ ಟು ಟೆಸ್ಟ್ ಇಟ್ ಅಂತ ವಿ ಹ್ಯಾವ್ ಟು ಲರ್ನ್ ಇಟ್. ಫಸ್ಟ್ ಕಂಡೀಷನ್ ಇಸ್ ದ್ಯಾಟ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆರ್ ಡಿಫ್ರೆಂಟ್. ದೇ ಹ್ಯಾವ್ ಟು ಬಿ ಡಿಫ್ರೆಂಟ್. ಇನ್ ಕೇಸ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಮೂರು ವ್ಯಾಲ್ಯೂಸ್ ಬೇರೆ ಬೇರೆ ಇದೆ ಅಂತಂದರೆ ಇಟ್ ಮೀನ್ಸ್ ದರ್ ಇಸ್ ಸ್ಕ್ಯೂನೆಸ್ ಅಂತ ಅರ್ಥ. ಮತ್ತು ವೆನ್ ಇಟ್ ಈಸ್ ಬೀನ್ ಪ್ಲಾಟೆಡ್ ಆನ್ ಎ ಗ್ರಾಫ್, ಈಗ ಹಿಂದಿನ ಸ್ಲೈಡಲ್ಲಿ ನೋಡಿದ ಹಾಗೆ ಗ್ರಾಫ್ ಮೇಲೆ ನಾವು ಬರೆದ್ರೆ ಒಂದು ನೀಟಾಗಿ ಬೆಲ್ ಶೇಪ್ಡ್ ಕರ್ವ್ ಬರಲ್ಲ ಅಂತ. ಇಲ್ಲಿ ನೀವು ನೋಡಿದರೆ ಮಧ್ಯದ್ದು ಕಂಪ್ಲೀಟ್ಲಿ ಬೆಲ್ ಶೇಪ್ಡ್ ಇದೆ, ನೀಟಾಗಿದೆ. ಆದರೆ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಏನಿದೆ ನೀಟಾಗಿ ಬೆಲ್ ಶೇಪ್ಡ್ ಇಲ್ಲ, ಯಾವುದೋ ಒಂದು ಕಡೆಗೆ ಜಾಸ್ತಿ ಬಂದಿದೆ. ಸೊ ಈ ಥರ ಇದ್ದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದರ್ ಇಸ್ ಸ್ಕ್ಯೂನೆಸ್ ಅಂತ ಹೇಳಿ. ಮತ್ತು ಈ ಮೀಡಿಯನ್ನಿಂದ ಪಾಸಿಟಿವ್ ಡಿವಿಯೇಷನ್ಸ್ ಎಷ್ಟು ಇದೆ, ಹಾಗೆ ಅದರಿಂದ ನೆಗೆಟಿವ್ ಡಿವಿಯೇಷನ್ಸ್ ಎಷ್ಟಿದೆ ವ್ಯಾಲ್ಯೂಸು ಅದು ಸೇಮ್ ಇಲ್ಲ ಅಂತಂದರೆ ಕೂಡ ದರ್ ಇಸ್ ಸ್ಕ್ಯೂನೆಸ್ ಅಂತ ತಿಳ್ಕೊಬೇಕು ನಾವು. ಆ್ಯಂಡ್ ದ ಲಾಸ್ಟ್ ಒನ್ ಕ್ವಾರ್ಟೈಲ್ಸ್ ವಿಷಯ ಹೇಳ್ತಾರೆ. ಸಿ ದೆರ್ ಆರ್ 3 quartiles, Q1, Q2 and Q3. So Q1 is the first quartile, Q2 is the second quartile, or what do we call it as median ಅಂತ ಕರಿತೀವಿ, ಮತ್ತು Q3 is the third quartile. ಸೊ ಈ Q1 ಮತ್ತು Q2 ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಮೀಡಿಯನ್ ಬರುತ್ತೆ. ಆದರೆ ಇದು ಏನು ಪ್ರಾಬ್ಲಮ್ ಅಂದರೆ ಇವೆಲ್ಲ ಪೊಸಿಷನಲ್ ಆ್ಯಾವರೇಜಸ್. ಇದು ಅರ್ಥಮೆಟಿಕ್ ಮೀನ್ ಥರ ಅಲ್ಲ, ಪೊಸಿಷನಲ್ ಆ್ಯಾವರೇಜಸ್ ಅಷ್ಟೇ. ಸೊ ಇನ್ ಕೇಸ್ ಸ್ಕ್ಯೂನೆಸ್ ಇದೆ ಅಂತಂದರೆ ಇವೆರಡು ವ್ಯಾಲ್ಯೂಸ್ Q1 ಆ್ಯಂಡ್ Q3 ಈಕ್ವಲ್ ಡಿಸ್ಟೆನ್ಸಲ್ಲಿ ಮೀಡಿಯನ್ನಿಂದ ಲೊಕೇಟ್ ಆಗಿರಲ್ಲ ಅಂತ ಹೇಳ್ತಾರೆ. ಸೊ ಈ ಕಂಡೀಷನ್ಸ್, ಈ ವಿಷಯಗಳೆಲ್ಲ ಸ್ಯಾಟಿಸ್ಫೈ ಆಗಿಬಿಡ್ತು ಅಂದರೆ ಈ 4ರಲ್ಲಿ ಯಾವುದಾದ್ರೂ ಇಟ್ ಮೀನ್ಸ್ ದೆರ್ ಇಸ್ ಸ್ಕ್ಯೂನೆಸ್ ಅಂಥೇಳಿ. ಇಲ್ಲದಿದ್ದರೆ ಇಟ್ ಮೀನ್ಸ್ ದೆರ್ ಇಸ್ ನೋ ಸ್ಕ್ಯೂನೆಸ್. Then we'll learn what is the difference between dispersion and skewness. ಈ ಡಿಸ್ಪರ್ಷನ್ನಲ್ಲಿ ಐಡಿಯಾ ಏನಂತ ಹೇಳಿದ್ರೆ ಫಸ್ಟ್ ಆ್ಯಾವ್ರೇಜ್ ಕಂಡುಹಿಡೀರಿ, ಉಳಿದ ವ್ಯಾಲ್ಯೂಸ್ ಎಲ್ಲ ಆ್ಯಾವ್ರೇಜಿಂದ ಎಷ್ಟೆಷ್ಟು ದೂರಕ್ಕೆ ಲೊಕೇಟ್ ಆಗಿವೆ ಆ ಸ್ಕ್ಯಾಟರ್ಡ್ನೆಸ್ ಕಂಡುಹಿಡಿಯೋದು ಡಿಸ್ಪರ್ಷನ್. ಆದರೆ ಇಲ್ಲಿ ಡೈರೆಕ್ಷನ್ ಹೇಳಲ್ಲ, ಡೈರೆಕ್ಷನ್ ಆಫ್ ದ ಡಿಸ್ಪರ್ಷನ್ ಆರ್ ವೇರಿಯೇಷನ್ ನಾವು ಹೇಳಲ್ಲ. ಬಟ್ ಹಿಯರ್ ವಿ ಡು ಸ್ಟಡಿ ಇನ್ ಸ್ಕ್ಯೂನೆಸ್ ದ ಡೈರೆಕ್ಷನ್ ಆಫ್ ದ ವೇರಿಯೇಷನ್ ಕೂಡ ಸ್ಟಡಿ ಮಾಡ್ತೀವಿ. ಮತ್ತು ಡಿಸ್ಪರ್ಷನ್ ತುಂಬ ಕಡೆ ಯೂಸ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕಲ್ ಟೂಲ್ ಆಗಿ, ಬಟ್ ಇಟ್ಸ್ ನಾಟ್ ದಟ್ ಮಚ್ ವೈಡ್ಲಿ ಯೂಸ್ಡ್ ಟೂಲ್ ದಟ್ ಈಸ್ ಸ್ಕ್ಯೂನೆಸ್. So let us look at the formula that we do require for calculating skewness. Here also there are two kinds of things that we need to calculate. First, absolute measure of skewness, ಇನ್ನೊಂದು the relative measure of skewness. Absolute skewness ಕಂಡುಹಿಡಿಯೋದು ಫಾರ್ಮುಲಾ x bar minus z, that is arithmetic mean minus mode. ಆದರೆ in case we are calculating skewness based on quartiles ಅಂತಾದರೆ, ಕ್ವಾರ್ಟೈಲ್ಸ್ ಅಂದರೆ Q1, Q2 ಮತ್ತು Q3. ಮತ್ತು Q2 ಕನ್ಫ್ಯೂಸ್ ಮಾಡ್ಕೋಬೇಡಿ, Q2 ಅಂದರೆ ಮೀಡಿಯನ್ ಅಂಥೇಳಿ. ಸೊ ಇನ್ ದ್ಯಾಟ್ ಕೇಸ್, ಇನ್ ಕೇಸ್ ನಾವು ಕ್ವಾರ್ಟೈಲ್ಸ್ ಬೇಸ್ ಮಾಡಿ ಕಂಡುಹಿಡಿತಾ ಇದ್ದರೆ ಆಬ್ಸಲ್ಯೂಟ್ ಸ್ಕ್ಯೂನೆಸ್ನ, ದ ಈಕ್ವೇಷನ್ ಆಫ್ ದ ಫಾರ್ಮುಲಾ ವಿಲ್ ಬಿ Q3 plus Q1 minus 2 median. Q3 plus Q1 minus 2 median. This is the formula we have to apply. And one thing like how to conclude this anta kelidre, in case arithmetic mean is more than mode andre it is positively skewed. In case arithmetic mean value is less than mode means it is negatively skewed. Then while coming to relative measures of skewness anta helidre, there are 4 types of coefficients of skewness measures, like Karl Pearson's coefficient of skewness, Bowley's coefficient of skewness, Kelly's coefficient of skewness, ಮತ್ತೆ measures of skewness based on moments ಅಂತ ಹೇಳಿ. But you don't have all these 4 as per the present or current syllabus. So I have put the first 2 in bold letters, that is to indicate that
only these two are the topics you have as per the present syllabus. ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದೆ ನಿಮಗೆ, and one more is Bowley's coefficient of skewness. Yeah, here we'll try to understand this Carl Pearson's coefficient of skewness. ಅವ್ರ ಹೆಸರೇ ಹೇಳಿದರು ಹಾಗೆ ಅವರೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ವಿಚ್ ಈಸ್ ಬೀನ್ ರೆಪ್ರೆಸೆಂಟೆಡ್ ಬೈ ಎಸ್ ಕೆ. ಇಲ್ಲಿ ಕೆಳಗಡೆ ಪಿ ಅಂತ ಬರೆದಿದೆ, ಐ ಥಿಂಕ್ ಐ ಕ್ಯಾನ್ ಸಿ ದಟ್ ಪ್ರಾಪರ್ಲಿ. ಕೆ ಪಿ ಅಂದರೆ ಕಾರ್ಲ್ ಪಿಯರ್ಸನ್ಸ್, ಎಸ್ ದ ಫಸ್ಟ್ ಲೆಟರ್ ಸ್ಟ್ಯಾಂಡ್ಸ್ ಫಾರ್ skewness. So Carl Pearson's coefficient of skewness is equal to mean, arithmetic mean minus mode divided by standard deviation, that is x bar minus z divided by standard deviation ಇದೆ. In case ನೀವು maybe you have studied it in measures of central tendency while calculating mode. ಆಗೇನಾಗುತ್ತೆ ಅಂದರೆ ಕೆಲವು ಸಮಯ ಮೋಡ್ ವಿಲ್ ಬಿ absent or mode will be ill-defined ಅಂತ ಏನಾದರೂ ಹೇಳ್ತೀವಿ. So in that case we do go with the empirical formula for calculating mode. And what is the empirical formula for calculating mode? Means mode is equal to 3 median minus 2 mean ಅಂತ ಹೇಳಿ. ಸೊ ಈ ಥರ ಸಂದರ್ಭ ಬಂದರೆ ಇನ್ ಕೇಸ್ ನಮಗೆ z ವ್ಯಾಲ್ಯೂ ಸಿಗ್ತಿಲ್ಲ ಡೈರೆಕ್ಟಾಗಿ ಅಂತ ಹೇಳಿದರೆ we go with a different formula for calculating ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಅದು ಹೇಳಿದರೆ ಅಲ್ಲಿ ಎರಡನೇದು ಫಾರ್ಮುಲಾ ಕೆಳಗೆ ಬರೆದಿದೆಯಲ್ಲ, ದಟ್ ಈಸ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ವಿಲ್ ಬಿ ಈಕ್ವಲ್ ಟು 3 ಇಂಟು ಅರ್ಥಮೆಟಿಕ್ ಮೀನ್, ದಟ್ ಈಸ್ ಎಕ್ಸ್ ಬಾರ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ಫಾರ್ಮುಲಾ ಹಾಕಿ ವಿ ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ಸ್ಕ್ಯೂನೆಸ್, and normally the answer will be between plus or minus 1. Yes, now we'll try to solve a problem which is on Carl Pearson's coefficient of skewness and which is in individual series. ನಿಮಗೆ ಇಷ್ಟೊತ್ತಿಗಾಗಲೇ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತೆ, ಬಿಕಾಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಸ್ಕ್ಯೂನೆಸ್ ಇನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಇಸ್ x bar, that is arithmetic mean, which you have learnt it in the previous chapter itself, that is measures of central tendency, but the z, that is mode, and this mode also you have studied it there, divided by standard deviation, and standard deviation you have studied in this chapter itself. Yavadidu fourth chapter, measures of dispersion and skewness. ಈ ಹಿಂದಿನ ಸೆಷನ್ಸ್ಗಳಲ್ಲಿ ಕಲ್ತಿದ್ದೀರಾ, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ನಿಮಗೆ. ಸೊ ಈ ಮೂರು ಇಷ್ಟೊತ್ತಿಗೆ ಬರುತ್ತೆ ಅಂತ ಅಂದರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೊ ರೈಟ್ ಎಕ್ಸ್, that is the values given, then you should know you have to calculate x bar first. X bar individual series ಅಲ್ಲಿ ತುಂಬ ಸುಲಭ. x bar is equal to summation x by n. ಇಲ್ಲಿ ಫಸ್ಟ್ ಕಾಲಮಲ್ಲಿ ಟೋಟಲ್ 240 ಬಂದಿದೆ ಅಲ್ಲ, ಸೊ 240 ಡಿವೈಡೆಡ್ ಬೈ n. n ಅಂದರೆ ಎಷ್ಟಿದೆ? 8 ವ್ಯಾಲ್ಯೂಸ್ ಇದೆ ಎಕ್ಸ್ ಕಾಲಮ್ನಲ್ಲಿ. ಸೊ 240 ಡಿವೈಡೆಡ್ ಬೈ 8, x bar is equal to summation x by n, which is 240 by 8, which is 30 ಆಯ್ತಲ್ವಾ. ದೆನ್ 30 ಈ ಸೆಕೆಂಡ್ ಕಾಲಮಲ್ಲಿ ಸ್ಮಾಲ್ ಎಕ್ಸ್ ಹಾಕಿದ್ದೀನಿ, ದಟ್ ಈಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಮಾಲ್ ಎಕ್ಸ್, ದಟ್ ಈಸ್ ಟು ಫೈಂಡ್ ದ ಡಿವಿಯೇಷನ್ ಆಫ್ ಆಲ್ ದ ಎಕ್ಸ್ ವ್ಯಾಲ್ಯೂಸ್ ಫ್ರಮ್ ದಿಸ್ ಆ್ಯಕ್ಚುಯಲ್ ಮೀನ್. ಸೊ ಫಸ್ಟ್ ವ್ಯಾಲ್ಯೂ 22 ಇದೆ ಎಕ್ಸ್ ಕಾಲಮಲ್ಲಿ, 22 minus 30 is minus 8. Then 33 minus 30 is plus 3. ಈ ಥರ ಪ್ಲಸ್ ಮೈನಸ್ ಏನು ಬಂದರೂ ಕರೆಕ್ಟಾಗಿ ಹಾಕ್ಕೊಳ್ಳಿ. ದೆನ್ ಸ್ಮಾಲ್ ಎಕ್ಸ್ ಏನಿದೆ ಡಿವಿಯೇಷನ್ ಅದರದ್ದು ಸ್ಕ್ವೇರ್ ಮಾಡಿ. 8 8s 64, 3 3s 9, 2 2s 4 ಈ ಥರ ಮಾಡಿ you have to find the total of the x square column, which is summation x square, which is 100. Then we can start calculating skewness.
ವಿಚ್ ಈಸ್ ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹಾಕಿ. ಇಲ್ಲಿ ನಿಮಗೆ ಎಕ್ಸ್ ಬಾರ್ ದಟ್ ಇಸ್ ಮೀನ್ ವ್ಯಾಲ್ಯೂ 30 ಆಯಿತು ಗೊತ್ತಾಯಿತು. ಝೆಡ್ ಅಂದರೆ ಮೋಡ್ನ ಎಕ್ಸ್ ಕಾಲಮ್ ನೋಡಿ. ಮೋಡ್ ಇಸ್ ದ ವ್ಯಾಲ್ಯೂ ವಿಚ್ ಹ್ಯಾಸ್ ಬೀನ್ ರಿಪೀಟೆಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್. ಸೊ ಯಾವ ವ್ಯಾಲ್ಯೂ ರಿಪೀಟ್ ಆಗಿದೆ ನೋಡಿ, ಮತ್ತು ರಿಪೀಟ್ ಆಗಿರೋ ವ್ಯಾಲ್ಯೂ ಜಾಸ್ತಿ ಇದ್ದರೆ ಯಾವ ನಂಬರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದೆ ದಟ್ ಇಸ್ ವಾಟ್ ವಿ ಕಾಲ್ ಮೋಡ್. ಸೊ ಈ ಎಕ್ಸ್ ಕಾಲಮ್ ನೀವು ನೋಡಿದರೆ 33 ವ್ಯಾಲ್ಯೂ ಮಾತ್ರ ರಿಪೀಟ್ ಆಗಿದೆ, ರೈಟ್, ಮತ್ತು ಅದೇ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಆಬ್ವಿಯಸ್ಲಿ 33 ಇಸ್ ಮೋಡ್. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ನಮಗೆ, ಸ್ಕ್ವೇರ್ ರೂಟ್ ಆಫ್ summation x square by n, which is last column total ನೋಡಿ, summation x square is 100 and number of items it is 8. So 100 by 8 ಅದು ಸ್ಕ್ವೇರ್ ರೂಟ್ ತೆಗೆದ್ರೆ 3.536 ಬಂತು. Then apply the last formula, that is x bar minus z divided by standard deviation. Substitute the values and the value here you get is 0.848. But one thing to be taken care, ವ್ಯಾಲ್ಯೂ ಮೈನಸ್ ಆಗಿದೆ, ಬಿಕಾಸ್ 30 ಮೈನಸ್ 33 ಇದೆ ನ್ಯೂಮರೇಟರಲ್ಲಿ. ದ ವ್ಯಾಲ್ಯೂ 33 ಅದರದ್ದು ಮೈನಸ್ ಇದೆ. ಸೊ ದ ವ್ಯಾಲ್ಯೂ ಆಫ್ ಸ್ಕ್ಯೂನೆಸ್ ಏನು ಬಂತು, ಮೈನಸ್ ವ್ಯಾಲ್ಯೂ ಬಂತು, ಮೀನ್ಸ್ ಇಟ್ ಇಸ್ ನೆಗೆಟಿವ್ಲಿ ಸ್ಕ್ಯೂಡ್. ದೆನ್ ವಿಲ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಆನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇನ್ ಇಂಡಿವಿಜುವಲ್ ಸೀರೀಸ್. ಸೊ ಇಲ್ಲಿ ಕೂಡ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಗೆ ಬರ್ಕೊಳ್ಳಿ ಎಕ್ಸ್ ಕಾಲಮಲ್ಲಿ. ದೆನ್ ಸ್ಮಾಲ್ ಎಕ್ಸ್ ದಟ್ ಇಸ್ ಡಿವಿಯೇಷನ್ ಮತ್ತು ಎಕ್ಸ್ ಸ್ಕ್ವೇರ್, ರೈಟ್. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಫಾರ್ಮುಲಾ ಹಾಕ್ಕೋಬೇಕು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್? ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಫಸ್ಟ್ ಎಕ್ಸ್ ಬಾರ್ ಮಾಡಿ ಸಮೇಷನ್ ಎಕ್ಸ್ ಬೈ ಎನ್, ಇಲ್ಲಿ 450 by 9 ಅಂತ ಮಾಡಿ 50 ಬಂದಿದೆ. ದ ರೀಸನ್ ಇಸ್ ಸಮೇಷನ್ ಎಕ್ಸ್ 450 ಇದೆ ಫಸ್ಟ್ ಕಾಲಮ್ದು, ಆ್ಯಂಡ್ ಹಿಯರ್ ದ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಇಸ್ 9 ಇದೆ. ಸೊ ಅರ್ಥಮೆಟಿಕ್ ಮೀನ್ ಇಸ್ 9. ಸೊ ಸೆಕೆಂಡ್ ಕಾಲಮಲ್ಲಿ ಎಕ್ಸ್ ಬಾರಿಂದ ಡಿವಿಯೇಷನ್ಸ್ ತಕ್ಕೊಳ್ಳಿ. ಸೊ ರೈಟ್ ಎಕ್ಸ್ ಮೈನಸ್ 50 ಬರೆದಿದೆ, ದಟ್ 50 ರೆಪ್ರೆಸೆಂಟ್ಸ್ ಅರ್ಥಮೆಟಿಕ್ ಮೀನ್. ಸೊ ಫಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ 40 minus 50 is minus 10. 36 minus 50 is minus 14. 42 minus 50 is minus 8. ಈ ಥರ ಬರೀರಿ. ದೆನ್ ಎಕ್ಸ್ ಸ್ಕ್ವೇರ್ 10 10s 100, 14 into 14 is 196. ಈ ಥರ ಮಾಡಿ ಟೋಟಲ್ ಕಂಡು ಹಿಡಿದ್ರೆ ದ ವ್ಯಾಲ್ಯೂ ಈಸ್ 864. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಚ್ ಇಸ್ 864 by 9. Square root of 864 by 9 which is 9.798 ಆಯಿತು. ಸೊ ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಆಯಿತು. ಆದರೆ ಝೆಡ್ಡಲ್ಲಿ ಮೋಡ್ ಏನಾಗಿದೆ, ಈ ಲೆಕ್ಕ ನೋಡಿದರೆ ಕಾಲಮ್ನಲ್ಲಿ ಎಕ್ಸ್ ಕಾಲಮ್ನಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ ನೋಡಿ. ಆದರೆ ಈ ಲೆಕ್ಕದಲ್ಲಿ ನೋಡಿದರೆ ಎಕ್ಸ್ ಕಾಲಮಲ್ಲಿ ಯಾವುದೇ ವ್ಯಾಲ್ಯೂಸ್ ಕೂಡ ಒಂದು ಸಲಿನೂ ರಿಪೀಟ್ ಆಗಿಲ್ಲ, ರೈಟ್. ಸೊ ಇಲ್ಲಿ ಮೋಡ್ ಇಸ್ ಆಬ್ಸೆಂಟ್, ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಇನ್ ದಟ್ ಕೇಸ್ we can do one thing, we change the formula for calculating Karl Pearson's coefficient of skewness, that is 3 into x bar minus median divided by standard deviation ಅಂತ ಬರೀತೀವಿ. ಇದು ನಿಮ್ಗೆ ಈಗ ಜಸ್ಟ್ ಹೇಳ್ಕೊಟ್ಟಿದೆ. ಆದರೆ ಇಲ್ಲಿ ಅರ್ಥಮೆಟಿಕ್ ಮೀನ್ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ, ಆದರೆ ಮೀಡಿಯನ್ ಇಲ್ಲ. ದೆನ್ we have to calculate median, then we have to write this formula and substitute the values ಅಂತ ಹೇಳ್ತೀವಿ. ಹಾಗಾದರೆ ಮೀಡಿಯನ್ ಕಂಡುಹಿಡಿಯೋಕ್ಕೆ ಸ್ಟೆಪ್ಸ್ ಏನು, ಮತ್ತೆ ಯು ಹ್ಯಾವ್ ಟು ರಿಮೆಂಬರ್ ದ ಸ್ಟೆಪ್ಸ್. ದಿಸ್ ಇಸ್ ಇಂಡಿವಿಜುವಲ್ ಸೀರೀಸ್, ಮೀಡಿಯನ್ ಕಂಡುಹಿಡಿಬೇಕು. ಸೊ ಫಸ್ಟ್ ಸ್ಟೆಪ್ ಇಸ್ ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಈ ಲೆಕ್ಕದಲ್ಲಿ ಯಾವುದೇ ಆರ್ಡರಲ್ಲಿ ಕೊಟ್ಟಿರಲಿ ಪರವಾಗಿಲ್ಲ, ಆದರೆ ಯು ಹ್ಯಾವ್ ಟು ಅರೇಂಜ್ ಇಟ್ ಇನ್ ಅಸೆಂಡಿಂಗ್ ಆರ್ಡರ್. ಮತ್ತು ಈ ಲೆಕ್ಕದಲ್ಲಿ ಯಾವುದೇ ಆರ್ಡರ್ನಲ್ಲೂ ಇಲ್ಲ. 40 36 ಕಡಿಮೆ ಆಯಿತು, ದೆನ್ 42, ದೆನ್ 53, ಮತ್ತೆ ಕಡಿಮೆ 45, ಅಂದರೆ ಯಾವುದೇ ಆರ್ಡರ್ನೂ ಇಲ್ಲ. ನೀವು
ಅರೇಂಜ್ ಮಾಡ್ಕೋಬೇಕು ಅಸೆಂಡಿಂಗ್ ಆರ್ಡರ್ನಲ್ಲಿ. 36 ಅಂದರೆ ಏರಿಕೆ ಕ್ರಮದಲ್ಲಿ, ಫಸ್ಟ್ ಚಿಕ್ಕ ನಂಬರು, ಆಮೇಲೆ ದೊಡ್ಡ ನಂಬರು, ಆಮೇಲೆ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ, ಈ ಥರ 36, 40, 42 ವ್ಯಾಲ್ಯೂಸ್ ಅರೇಂಜ್ ಮಾಡ್ಕೊಳ್ಳಿ. ದೆನ್ ಅಪ್ಲೈ ದ ಫಾರ್ಮುಲಾ ಮೀಡಿಯನ್ ಇಸ್ ಈಕ್ವಲ್ ಟು ದ ಸೈಜ್ ಆಫ್ n plus 1 by second ಐಟಮ್. +1 ಬರೀತಿದ್ದೀವಿ ಬಿಕಾಸ್ ಇಟ್ ಇಸ್ ಇಂಡಿವಿಜುವಲ್ ಸೀರೀಸ್. ಓಕೆ, ದೆನ್ 9 ಇಸ್ ದ ನಂಬರ್ ಆಫ್ ವ್ಯಾಲ್ಯೂಸ್. ಎಕ್ಸ್ ಕಾಲಮ್ ನೋಡಿದರೆ 9 ಇದೆ. ಎಕ್ಸ್ ಕಾಲಮ್ ನೋಡಿ, ನಂಬರ್ ಆಫ್ ವ್ಯಾಲ್ಯೂಸ್ 9 ಇದೆಯಲ್ಲ. ಸೊ n plus 1 by second ಐಟಮ್ ಹಾಕಿದರೆ ಯು ಗೆಟ್ 5th ಐಟಮ್. ಸೊ ಫಸ್ಟ್ ಲೈನಲ್ಲಿ ಅರೇಂಜ್ ಮಾಡಿದ್ದೀವಲ್ಲ ಅಸೆಂಡಿಂಗ್ ಆರ್ಡರ್ನಲ್ಲಿ, ಅಲ್ಲಿ 5th ಐಟಮ್ ನೋಡಿ, 1 2 3 4 5th ಐಟಮ್ ಇಸ್ 50. ಸೊ ಮೀಡಿಯನ್ 50 ಆಯಿತು. ಸೊ ಒನ್ಸ್ ಅಗೇನ್ ಅಪ್ಲೈ ದ ಫಾರ್ಮುಲಾ, ದಟ್ ಈಸ್ Karl Pearson's coefficient of skewness is equal to 3 into x bar minus median divided by standard deviation. ಮತ್ತು ಇಲ್ಲಿ ಆನ್ಸರ್ ಬರುತ್ತೆ 0 ಅಂತ ಹೇಳಿ. 0 ಅಂದರೆ ಏನರ್ಥ? ಸ್ಕ್ಯೂನೆಸ್ ಇಲ್ಲ ಅಂತ. ಮತ್ತು ಸುಮ್ಮನೆ ಹಾಗೆ ಲೆಕ್ಕ ನೋಡಿದರೂ ಗೊತ್ತಾಗುತ್ತೆ. ಮೀನ್ ಎಷ್ಟಿದೆ? 50, ಮೀಡಿಯನ್ನು 50, ಅಂದರೆ ಎರಡು ವ್ಯಾಲ್ಯೂನೂ ಸೇಮ್ ಇದೆ. ಸೊ ದೆರ್ ಇಸ್ ನೋ ಸ್ಕ್ಯೂನೆಸ್ ಅಂತ ಇಲ್ಲಿ ಆನ್ಸರ್ ಕೂಡ ನಮಗೆ ಬಂದಿದೆ. ನೀವು ಫೈನಲಿ ಕನ್ಕ್ಲೂಡ್ ಮಾಡಿ ದೆರ್ ಇಸ್ ನೋ ಸ್ಕ್ಯೂನೆಸ್ ಇನ್ ದಿಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ. ಸೊ ಈ ಕಂಪ್ಲೀಟ್ ಸೆಷನ್ ಆದಮೇಲೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಂಡ್ ಆಲ್ ವಿ ಲರ್ನ್ಡ್ ಇನ್ ದಿಸ್ ಸೆಷನ್. ಫಸ್ಟ್ ಥಿಂಗ್ ವಿ ಲರ್ನ್ಡ್ ಇಸ್ ದ ಮೀನಿಂಗ್ ಆಫ್ ದ ಟರ್ಮ್ ಸ್ಕ್ಯೂನೆಸ್. ದೆನ್ some 2 definitions regarding skewness. Then tests of skewness ಅಂತ ಓದಿದ್ವಿ. ಅಂದರೆ ಹೌ ಟು ಅಂಡರ್ಸ್ಟ್ಯಾಂಡ್ ದರ್ ಇಸ್ ಸ್ಕ್ಯೂನೆಸ್ ಇನ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ, ಯಾವುದೇ ಡಿಸ್ಟ್ರಿಬ್ಯೂಷನ್ ಆಗಿರಲಿ ಅದನ್ನು ಕಲ್ತ್ವಿ. ದೆನ್ ವಿ learnt the differences between dispersion and skewness. Then we understood the formulae regarding calculation of absolute and relative measures of skewness. Then we solved some 2 problems on Karl Pearson's coefficient of skewness in individual series. ಫಸ್ಟ್ ಲೆಕ್ಕದಲ್ಲಿ ಮೋಡ್ ಕ್ಲಿಯರ್ ಆಗಿ ಡಿಫೈನ್ ಆಗಿತ್ತು, ಮತ್ತು ಸೆಕೆಂಡ್ ಲೆಕ್ಕದಲ್ಲಿ ಮೋಡ್ ಆಬ್ಸೆಂಟ್ ಇತ್ತು ಅಂತ ಹೇಳಿ ವಿ ಯೂಸ್ ದ ಟೆಂಪರಿಕಲ್ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ನಾವು ಕಾರ್ಲ್ ಪಿಯರ್ಸನ್ಸ್ ಕೋಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಬೇಸ್ಡ್ ಅಪಾನ್ ದ ಎಂಪಿರಿಕಲ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮೋಡ್ ಅಪ್ಲೈ ಮಾಡ್ತೀವಿ. ಸೊ ಆ ಥರ ಎರಡನೇ ಲೆಕ್ಕನ ಸಾಲ್ವ್ ಮಾಡಿದ್ವಿ. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು.